ಕಂಟಿನ್ಯೂ ಮಾಡೋದು ನೀವ ಪರ್ಫೆಕ್ಟ್ ಅಂತಾರೆ ಅಭಿಮಾನಿಗಳು, ಇದಕ್ಕೆ ನೀವೇನ್ ಹೇಳ್ತೀರಾ? ಅದಕ್ಕೆ ನಾನೇನ್ ಹೇಳೋದು, ನನ್ನ ಕಡೆಯಿಂದ ಯಾವಾಗ್ಲೂ ನನ್ ಕಷ್ಟ ಆಗ್ಲಿ ಪರಿಶ್ರಮ ಅದ್ ಮಾಡ್ಲೇಬೇಕು, ಅದನ್ನ ಮಾಡ್ತೇನೆ ಇರ್ತೀನಿ. ಅಂಡ್ ಪ್ರೀತಿಯಿಂದ ಅವ್ರು ಯಾವಾಗ್ಲೂ ಪ್ರೀತಿಯಿಂದ ಸುಮಾರು ವಯಸ್ಸಿಂದ ಕರಿತಾನೆ ಇರ್ತಾರೆ. ಒಂದೇನಂದ್ರೆ ಅಫ್ಕೋರ್ಸ್ ಸುಮಾರು ಸತಿ ಹೇಳಿದೀನಿ, ನಮ್ ಚಿಕ್ಕಪ್ಪನ ಜಾಗ ನಾನಾಗ್ಲಿ ಯಾರು ತಗೊಳಕ್ಕಾಗಲ್ಲ. ಬಟ್ ಅವ್ರ ಪ್ರೀತಿಯಿಂದ ಕರೆಯೋದು ಬಹಳ ಸಂತೋಷ ಆಗುತ್ತೆ. ಅಂಡ್ ಅವ್ರ ಪ್ರೀತಿ ಯಾವಾಗ್ಲೂ ನನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ನಾವು ಮತ್ತೆ ಇಲ್ಲಿ ರೀಕ್ರಿಯೇಟ್ ಮಾಡೋದಕ್ಕಂತೂ ಆಗೋದಿಲ್ಲ. ಸೊ ಅಂದ್ರೆ ನಾವು ಲೆಟ್ ಅಸ್ ನಾಟ್ ಕಂಪೇರ್ ಯುವ ಟು ಅಪ್ಪು ಸರ್ ಎನಿಮೋರ್ ನನ್ನ ಪ್ರಕಾರ. ಯಾಕೆಂದ್ರೆ ಯುವ ಹ್ಯಾಸ್ ಎ ಡಿಫ್ರೆಂಟ್ ಐಡೆಂಟಿಟಿ. ಅಪ್ಪು ಸರ್ನ ನಾವು ಮುಟ್ಟಕ್ ಆಗದೇ ಇಲ್ಲ. ಅಂಡ್ ಅದು ಮೇಡಮ್ದು ಕೂಡ ಅದೇನೇ ಆಶಯ ಆಕ್ಚುಲಿ. ಸೊ ನಾವು ಐ ಥಿಂಕ್ ವಿ ಶುಡ್ ನಾಟ್ ಬಿ ರಿಲೇಟಿಂಗ್ ಪದೇ ಪದೇ ನೀವು ಅಪ್ಪು ಸರ್ನ ನಾವು ಇದನ್ನ ಮಾಡ್ತೀವಿ, ಬಿಕಾಸ್ ಅದು ನಾವು ಅಪ್ಪು ಸರ್ಗೆ ಇದನ್ನ ಮಾಡಬಾರ್ದು. ಈ ಯುವ ಶುಡ್ ಸ್ಟಾರ್ಟ್ ಹಿಸ್ ಓನ್ ಜರ್ನಿ. ಐ ಥಿಂಕ್ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕು. ಇಡೀ ಸಿನಿಮಾದಲ್ಲಿ ನಾವು ಡಿಸೈಡ್ ಮಾಡಿರೋದು ಈ ಫಿಲಮಲ್ಲಿ. ಅಂಡ್ ನೀವು ಆಗ್ಲೇ ಕೇಳ್ದಂಗೆ ಸಿನಿಮಾಲ್ಲೂ ಕೂಡ ಅಪ್ಪು ಸರ್ ಅದೊಂಥರ ಗಿಮಿಕ್ ಅನ್ನಿಸ್ಬಿಡ್ಬಾರ್ದು. ನಾವು ಅಪ್ಪು ಸರ್ಗೆ ನಾವು ಒಂದೇನೋ ಒಂದು ಸೆಲೆಬ್ರೇಟ್ ಮಾಡ್ತಿದೀವಿ ಅವರ ನಮ್ಮ ಒಂದು ರೀತಿಯಲ್ಲಿ. ದೇವ್ರ ತರ ನೋಡ್ತಿರೋಂಥ ಅಪ್ಪು ಸರ್ನ ನಾವು ತಗೊಂಬಂದು ಮತ್ತೆ ನೋಡಿ ಇದನ್ನ ಐ ಥಿಂಕ್ ಅದು ಗಿಮಿಕ್ ಆಗ್ಬಿಡಬಾರ್ದು ಅಂತ ಅನ್ಸುತ್ತೆ. ಸೊ ಅಲ್ಲಿಗೆ ನಾವು ಲಿಮಿಟ್ ಮಾಡಿದೀವಿ. ಈಗ ಏನಿದ್ರು ಯುವ ಅವ್ರ ಜರ್ನಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಪ್ಪು ಸರ್ ಆಶೀರ್ವಾದದಿಂದ.